ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ. ಇದು ಒಂದು ಬ್ಲೌಸು ಸ್ಟಿಚ್ ಮಾಡಿದೆ ನಾನು. ಇದು ಥ್ರೆಡ್ ಪೈಪಿಂಗ್ ಬ್ಲೌಸ್. ಇದು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗು ಹೇಗೆ ಮಾಡೋದು ಅಂತ ತುಂಬ ಈಸಿ ಮೆಥಡಲ್ಲಿ ನಾನು ತೋರಿಸಿದ್ದೀನಿ. ಅದೇ ಥರ ಇದು ಕೂಡ ಸ್ಟಿಚ್ ಮಾಡಿರುವಂಥದ್ದು. ಇದು ಸೀರೆನೇ ಒಂಥರ ಇದೆ, ಬ್ಲೌಸು ಒಂಥರ ಬಂದಿದೆ. ಇದು ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಇದರಲ್ಲಿ ಇರುವಂಥದ್ದನ್ನೇ ಕಾಂಟ್ರಾಸ್ಟ್ ಕೊಟ್ಟಿದ್ದೀನಿ. ಸೀರೆ ಬಂದು ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತ. ಸೀರೆ ಈ ಥರ ಬಂದಿದೆ. ಬ್ಲೌಸು ನೋಡಿ ಬೇರೆ ಥರ ಡಿಫ್ರೆಂಟಾಗಿ ಬಂದಿದೆ ನೋಡಿ. ಸೀರೆಗೂ ಬ್ಲೌಸ್ಗೂ ಮ್ಯಾಚೇ ಆಗಲ್ಲ. ಇದೇ ಥರ ಕೊಡಬೇಕಾಗಿತ್ತು, ಡಾರ್ಕು ಅಲ್ವಾ ಚೆನ್ನಾಗಿರೋದು. ಈ ಥರ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಸೀರೆದೇ ಕೊಡೋಣ ಪೈಪಿಂಗ್ ಅಂದ್ಕೊಂಡೆ, ಬಟ್ ಸೀರೆದು ಕೊಟ್ಟರೆ ಅಷ್ಟೊಂದು ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಅದಕ್ಕೋಸ್ಕರ ಇದನ್ನು ಕೊಟ್ಟಿದ್ದೀನಿ. ಇದು ಸೀರೆ ಫಾಲ್ಸು ಚಿಗ್ಜಾಗ್ ಮಾಡಬೇಕು, ಫಾಲ್ಸ್ ಆಗಿದೆ. ಆಮೇಲೆ ಇನ್ನೊಂದು ಬ್ಲೌಸ್ ಕೂಡ ಇದೆ, ಸ್ಟಿಚ್ ಮಾಡ್ತಾ ಇದ್ದೀನಿ. ಇವತ್ತು ಇದೆರಡು ಸೆಟ್ ಮಾತ್ರ ರೆಡಿ ಮಾಡ್ತೀನಿ. ಇದು ಒಂದು ಸೆಟ್ ಸೀರೆ ಇದೆ ಇದಕ್ಕೆ, ಇನ್ನೊಂದು ಬ್ಲೌಸ್ಗೆ ಸೀರೆ ಇಲ್ಲ. ಈ ಥರ ಇದೆ. ನೆಕ್ಸ್ಟು ಇನ್ನೊಂದು, ಇದು ತುಂಬ ಚೆನ್ನಾಗಿದೆ ಕಾಂಟ್ರಾಸ್ಟ್. ಇನ್ನು ಸ್ಲೀವ್ ಅಟ್ಯಾಚ್ ಮಾಡಬೇಕು. ಇವಾಗ ಟೈಮ್ ಆಗಿತ್ತು, ಊಟ ಮಾಡೋಣ ಅಂತ ಅರ್ಧಕ್ಕೆ ಬಿಟ್ಟಿದ್ದೆ, ಬ್ಲೌಸ್ ಕಂಪ್ಲೀಟ್ ಮಾಡಿಲ್ಲ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಾಂಬಿನೇಷನ್. ಕಾಂಟ್ರಾಸ್ಟ್ ನೋಡಿ, ಸಿಲ್ವರ್ ಕಲರ್ ನಾನು ಕೊಟ್ಟಿದ್ದೀನಿ ಇದಕ್ಕೆ. ಇದು ಕೂಡ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್. ಇದು ಕೂಡ ಸೇಮ್ ರೌಂಡ್ ನೆಕ್, ಯಾವುದೇ ಒಂದು ಡಿಸೈನ್ ಇಲ್ಲ. ಇದು ವೇರ್ ಮಾಡಿದಾಗಲೇ ತುಂಬ ಚೆನ್ನಾಗಿ ಕಾಣುತ್ತೆ. ಹೀಗೆ ತೋರಿಸಿದ್ರೆ ರೌಂಡ್ ನೀಟ್ ಒಂಥರ ಅನ್ಸುತ್ತೆ. ನಾವು ಹಾಗೆ ಹೀಗೆ ಇಟ್ಕೊಂಡಿರ್ತೀವಲ್ವ, ರೌಂಡು ಅಷ್ಟೊಂದು ನೀಟು ಅಂತ ಅನ್ಸೋದಿಲ್ಲ. ಈ ಥರ ಇದೆ, ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಮೆರೂನ್ ಪೈಪಿಂಗ್ ಕೂಡ ಕೊಟ್ಟರೆ ಚೆನ್ನಾಗಿರೋದು. ಸಿಲ್ವರ್ ಕಲರ್ ಕೊಟ್ಟಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ, ಮೈಲ್ಡ್ ಆಗಿದೆ, ಹೆವಿ ಲುಕ್ ಕೊಡಲ್ಲ, ಸಿಂಪಲ್ಲಾಗೂ ಕೂಡ ಇಲ್ಲ, ಚೆನ್ನಾಗಿದೆ ಒಂಥರ. ಸ್ಲೀವ್ಗೆ ನಾನು ಥ್ರೆಡ್ ಪೈಪಿಂಗ್ನ ಈ ಥರ ಅಟ್ಯಾಚ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಥ್ರೆಡ್ ಪೈಪಿಂಗ್ ರೆಡಿ ಬರುತ್ತಲ್ವ, ಅದನ್ನು ಈ ಥರ ಅಟ್ಯಾಚ್ ಮಾಡಿದ್ದೀನಿ ಎರಡೂ ಸ್ಲೀವ್ಗೂ ಕೂಡ. ಈಗ ಮೇನ್ ಫ್ಯಾಬ್ರಿಕ್ನ ಇದ್ರ ಮೇಲೆ ಸೆಟ್ ಮಾಡಿ ಆಮೇಲೆ ಟರ್ನಿಂಗ್ ಮಾಡೋದಂತ ಅಷ್ಟೇ. ತೋರಿಸ್ತೀನಿ ನೋಡಿ. ನಾನು ರೋಲಿಗೆ ತರಿಸ್ಬಿಟ್ಟಿದ್ದೀನಿ ಕೆಲವೊಂದು, ಅಂದರೆ ಕಾಂಟ್ರಾಸ್ಟ್ ಕೊಡೋದಕ್ಕೆ ಬರುತ್ತೆ ಅಂತ. ಗೋಲ್ಡು, ಕಾಪರು ಮತ್ತು ಸಿಲ್ವರು ಇದೆಲ್ಲ ರೆಗ್ಯುಲರ್ ಕಲರ್ ಅಲ್ವಾ, ಹಾಗಾಗಿ ರೋಲ್ಗಳನ್ನೇ ತರಿಸಿದ್ದೀನಿ ನಾನು. ಪದೇ ಪದೇ ಹೋಗ್ಬಿಟ್ಟು 1 ಮೀಟ್ರು 2 ಮೀಟ್ರ್, ಯಾಕಂದರೆ ನಾವು 2 ಮೀಟ್ರು ಒಬ್ಬೊಬ್ರಿಗೆ 1 ಮೀಟ್ರ್ ಅಂತ ತಂದಿರ್ತೀವಿ, ಸಾಕಾಗಲ್ಲ. ಸ್ಲೀವ್ಗೂ ಮತ್ತು ಫ್ರಂಟ್ ಸೈಡು ಬ್ಯಾಕ್ ಸೈಡ್ ಎಲ್ಲದಕ್ಕೂ 2 ಮೀಟ್ರ್ ಅಂತೂ ಬೇಕೇ ಬೇಕು. ಅದಕ್ಕೋಸ್ಕರ ಈ ಥರ ರೋಲ್ ತಂದಿಟ್ಕೊಂಡ್ಬಿಟ್ಟಿದ್ದೀನಿ. ಇವೆಲ್ಲ ರೆಗ್ಯುಲರ್ ಕಲರ್. ಇದು ನೋಡಿ, ಥ್ರೆಡ್ ಪೈಪಿಂಗ್ ತುಂಬ ಈಸಿ. ಫೂಟ್ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೇ ಸ್ಟಿಚ್ ಕೊಟ್ಟಿರ್ತಾರೆ ನೋಡಿ, ಇಲ್ಲೇ ಸ್ಟಿಚ್ ಕೊಟ್ಟಿದ್ದಾರಲ್ವ, ಇದ್ರ ಮೇಲೇ ನಾವು ಸ್ಟಿಚ್ ಮಾಡಬೇಕು. ಈ ರೀತಿ ಸ್ಟಿಚ್ ಮಾಡಿಕೊಂಡು ಅದೇ ಒಂದು ತೋರಿಸ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದೇ ಒಂದು ಸ್ಟಿಚ್ ಮೇಲೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಈಗ ಮೇನ್ ಫ್ಯಾಬ್ರಿಕ್ ಇದ್ರ ಮೇಲೆ ಸೆಟ್ ಮಾಡ್ತೀವಿ. ಮೇನ್ ಫ್ಯಾಬ್ರಿಕ್ ನಾವು ಸ್ಟಿಚ್ ಮಾಡಬೇಕಾದ್ರೆ ಈ ಕಡೆಯಿಂದ ನಾವು ಹೊಲಿಗೆ ಹಾಕಬೇಕಾಗುತ್ತೆ. ಹೀಗೆ ಕೆಳಗಡೆ ಮೇನ್ ಫ್ಯಾಬ್ರಿಕ್ ಇರುತ್ತೆ. ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ನಾನು ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಲೈನಿಂಗಿಗೆ ಥ್ರೆಡ್ ಪೈಪಿಂಗ್ ಅಟ್ಯಾಚ್ ಮಾಡಿದೆ. ಈಗ ಅದನ್ನು ಉಲ್ಟಾ ಸೈಡ್ ಇಟ್ಬಿಟ್ಟು ಅದೇ ಒಂದು ಸ್ಟಿಚ್ ಮೇಲೆ ಸ್ಟಿಚ್ ಹಾಕ್ತಾಯಿದ್ದೀನಿ. ಈ ರೀತಿ ನಿಧಾನಕ್ಕೆ ಸ್ಟಿಚ್ ಹಾಕಬೇಕು. ಅದೇ ಸ್ಟಿಚ್ ಮೇಲೆ ಸ್ಟಿಚ್ ಬರಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಥ್ರೆಡ್ ಪೈಪಿಂಗ್ ಫಿನಿಶಿಂಗ್ ನೀಟಾಗಿ ಬರಲ್ಲ. ಆಮೇಲೆ ಫೂಟ್ ಕೂಡ ನಾನು ಚೇಂಜ್ ಮಾಡಿಲ್ಲ. ಮೊದಲು ಫೂಟ್ ಚೇಂಜ್ ಮಾಡಿ ತೋರಿಸಿದ್ದೆ ನೋಡಿ. ಅಂದರೆ ಥ್ರೆಡ್ಡು ಬೇರೆ ಬೇರೆ ಇರುತ್ತೆ. ಥ್ರೆಡ್ ಪೈಪಿಂಗ್ ಇರುತ್ತಲ್ವ, ಅದು ದಪ್ಪ ಥ್ರೆಡ್ಡಲ್ಲಿ ಮಾಡಿರ್ತಾರೆ ಕೆಲವೊಂದು ಸಲ. ಇದು ನಾರ್ಮಲ್ ಥ್ರೆಡ್ಡಲ್ಲಿ ಮಾಡಿದ್ದಾರೆ. ಫೂಟ್ ಎಲ್ಲ ಚೇಂಜ್ ಮಾಡೋದಕ್ಕೆ ರಿಸ್ಕ್ ಅಂತ ಇವಾಗ ಚಿಕ್ಕ ಒಂದು ಥ್ರೆಡ್ಡಲ್ಲಿ ಥ್ರೆಡ್ ಪೈಪಿಂಗ್ ಮಾಡ್ತಾಯಿದ್ದಾರೆ. ಇದಕ್ಕೇನು ಫೂಟ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನೋಡಿ, ಮೇನ್ ಫ್ಯಾಬ್ರಿಕ್ಕಿಗೂ ಅಟ್ಯಾಚ್ ಆದ ನಂತರ ನೆಕ್ಸ್ಟ್ ಇನ್ನೊಂದು ಸ್ಟಿಚ್ ಹಾಕಬೇಕು. ಹುಷಾರಾಗಿ ಹಾಕ್ಬೇಕು ಇದನ್ನು. ತುಂಬ ಕೆಳಗಡೆ ಲೈನಿಂಗ್ ಬಂದುಬಿಡುತ್ತೆ, ಅದು ಮತ್ತೆ ಲೈನಿಂಗು ರಿಂಕಲ್ಸ್ ಬಂದುಬಿಡುತ್ತೆ. ಹಾಗಾಗಿ ಈ ರೀತಿ ನೀಟಾಗಿ ಹುಷಾರಾಗಿ ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ.
ನೋಡಿ ಇವಾಗ ಥ್ರೆಡ್ ಪೈಪಿಂಗ್ ನೀಟಾಗಿ ಬಂದಿದೆ. ನೆಕ್ಸ್ಟು ಇನ್ನೊಂದು ಸಹ ಅದೇ ರೀತಿ ನಾನು ಸ್ಟಿಚ್ ಮಾಡ್ತೀನಿ. ಇನ್ನೊಂದು ಸಹ ಸ್ಟಿಚ್ ಹಾಕಿದ್ದೀನಿ. ಈಗ ಟರ್ನ್ ಮಾಡಿಬಿಟ್ಟು ಸ್ಟಿಚ್ಚನ್ನು ಹಾಕ್ತೀನಿ. ತುಂಬ ಈಸಿನೇ, ನನಗಂತೂ ತುಂಬ ರಿಸ್ಕ್ ಅನಿಸ್ತಾ ಇತ್ತು ಮೊದಲು ಕಲಿಯೋವರೆಗೂ. ಹಾಗೆ ನಾನು ಇದನ್ನು ಟ್ರೈ ಮಾಡ್ತಾ 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 ಬಂತು. ಥ್ರೆಡ್ ಪೈಪಿಂಗ್ ಅಂದ್ರೆ ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಅಯ್ಯೋ ಅದೇ ಇಲ್ಲಪ್ಪ ಥ್ರೆಡ್ ಪೈಪಿಂಗು, ಅದು ಫುಡ್ ಚೇಂಜ್ ಮಾಡಬೇಕು ಹಾಗೆ ಹೀಗೆ. ಆವಾಗ ನಾನು ಫುಡ್ ಚೇಂಜ್ ಮಾಡಿ ತೋರಿಸಿದ್ನಲ್ವ, ಫುಡ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಈಗ. ಅಂದರೆ ಥ್ರೆಡ್ ಮೇಲೆ ಡಿಪೆಂಡ್ ಆಗುತ್ತೆ. ಮೊದಲೆಲ್ಲ ದಪ್ಪ ಥ್ರೆಡ್ ಬರ್ತಿತ್ತು, ಅದು ಫುಡ್ ಚೇಂಜ್ ಮಾಡಲೇಬೇಕಾಗಿತ್ತು. ಇದು ಫುಡ್ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಥ್ರೆಡ್ ಪೈಪಿಂಗಲ್ಲಿ ಸಣ್ಣ ಥ್ರೆಡ್ಡು ಸೆಟ್ ಮಾಡಿರ್ತಾರೆ, ಹಾಗಾಗಿ ನಾರ್ಮಲ್ ಫುಡ್ಗೆ ಅಡ್ಜಸ್ಟ್ ಆಗುವಂಥದ್ದನ್ನು ಸೆಟ್ ಮಾಡಿರ್ತಾರೆ. ಯಾಕಂದರೆ ಅದು ತುಂಬ ಟೈಮ್ ತೊಗೊಳ್ತಾ ಇತ್ತು, ಅದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ. ಇದಕ್ಕೇನು ಫುಡ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಲಾಸ್ಟ್ ಟೈಮ್ ತೋರಿಸಿದ್ದು ಕೂಡ ಫುಡ್ ಚೇಂಜ್ ಮಾಡಿ ತೋರಿಸಿದ್ದೆ, ಇದಕ್ಕೆ ಅವಶ್ಯಕತೆ ಇಲ್ಲ. ಥ್ರೆಡ್ ಪೈಪಿಂಗ್ ರೋಲ್ ನೋಡಿ, ಇದು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ನಾವೇ ಮನೇಲಿ ಮಾಡ್ಕೋಬೋದು, ಬಟ್ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನು ರೋಲೇ ತಂದುಬಿಟ್ಟಿದ್ದೀನಿ. ಇದಕ್ಕೆ ಎಷ್ಟು ಆಗಿತ್ತು ಅಂತಂದರೆ 230 ರುಪೀಸು, ಏನು ನೆನಪಿಲ್ಲ, ಅಷ್ಟೊಂದು ನೆನಪಿಲ್ಲ ನನಗೆ. 220ನೋ 230ನೋ ಅಷ್ಟೇ ಇದೆ. ಒಟ್ಟಿನಲ್ಲಿ 200 ಮೇಲೆ ಇದೆ. ಎಷ್ಟು ಮೀಟ್ರ್ ಇರುತ್ತೋ ಗೊತ್ತಿಲ್ಲ, ನಾನೇನು ಚೆಕ್ ಮಾಡಿಲ್ಲ. ರೋಲ್ ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ರೆಗ್ಯುಲರ್ ಕಲರ್ ಬೇಕಾಗುತ್ತಲ್ಲ, ಅದಕ್ಕೋಸ್ಕರ. ನೆಕ್ಸ್ಟು ಇವಾಗ ನಾನು ಸ್ಲೀವ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ಕಡೆ ಸೈಡು ಕರೆಕ್ಟಾಗಿದೆ, ಇನ್ನೊಂದು ಸೈಡು ಕಡಿಮೆ ಬಂದಿದೆ ಮೇನ್ ಫ್ಯಾಬ್ರಿಕ್ಕು. ಅದನ್ನು ಯಾವ ರೀತಿ ಕವರ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಮುಂಚೆ ಕೂಡ ಅಟ್ಯಾಚ್ ಮಾಡ್ಕೋಬೋದು, ನಾನು ಆಮೇಲಿಂದ ಅಟ್ಯಾಚ್ ಮಾಡ್ತೀನಿ. ಈಗ ಮೊದಲು ಎಲ್ಲಿವರೆಗೂ ಫ್ಯಾಬ್ರಿಕ್ ಇದೆಯಾ ಅಲ್ಲಿವರೆಗೂ ಸ್ಟಿಚ್ ಹಾಕೊಂಡ್ಬಿಡ್ಬೇಕು. ಆಮೇಲೆ ನಮಗೀಗ ಮೇನ್ ಫ್ಯಾಬ್ರಿಕ್ ಒಂದು ಸ್ವಲ್ಪ ಬೇಕಲ್ವ, ಅದನ್ನು ತೊಗೊತಾ ಇದ್ದೀನಿ ನಾನು. ನೋಡಿ ಇಷ್ಟು ಕಡಿಮೆ ಬರ್ತಾ ಇದೆ. ಇದನ್ನು ಈ ರೀತಿ ಅಟ್ಯಾಚ್ ಮಾಡಬೇಕು. ಎಡ್ಜಿಗೇನು ಫೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಎಡ್ಜಿಗೆ ಕರೆಕ್ಟಾಗಿದೆ ಮೇನ್ ಫ್ಯಾಬ್ರಿಕ್ಕು. ಒಂದು ಸ್ಟಿಚ್ ಮೇಲೆ ಹಾಕ್ಕೊಂಡು ಆಮೇಲೆ ಲೈನಿಂಗ್ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ನೀಟಾಗಿ ಕವರ್ ಮಾಡ್ಕೋಬೇಕಾಗತ್ತೆ. ಈ ರೀತಿ. ಆಮೇಲೆ ಒಂದು 1/4 ಇಂಚು ಕಡಿಮೆ ಇದೆ, ಅದಕ್ಕೋಸ್ಕರ ನಾನು ಮೇನ್ ಫ್ಯಾಬ್ರಿಕ್ಕು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಲೈನಿಂಗು 1/4 ಇಂಚ್ ಕಡಿಮೆ ಬರ್ತಾಯಿತ್ತು. ಕಂಪ್ಲೀಟಾಗಿ ಬ್ಲೌಸ್ ಸ್ಟಿಚಿಂಗ್ ಆದ ನಂತರ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಬಂದಿದೆ ಫಿನಿಶಿಂಗ್. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಮೆರೂನ್ ಕಲರ್ ಪೈಪಿಂಗ್ ಆಗಿದ್ದರೆ ಸಖತ್ತಾಗಿ ಬರೋದು. ಇನ್ನೂ ಸ್ವಲ್ಪ ನಾನು ಸಿಲ್ವರ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದೀನಿ. ಮೆರೂನ್ ಕಲರ್ ಅಂದರೆ ಮೈಲ್ಡ್ ಆಗಿರೋದು, ಅದು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಅಂತಲೇ ಅನಿಸ್ತಾ ಇರಲಿಲ್ಲ, ಅದಕ್ಕೋಸ್ಕರ ನಾನು ಈ ಸಿಲ್ವರ್ ಕಲರ್ ಕೊಟ್ಟಿದ್ದೀನಿ. ಚೆನ್ನಾಗಿದೆ, ಇದು ಒಂಥರ ಡಿಫ್ರೆಂಟ್ ಆಗಿದೆ ಬ್ಲೌಸ್ ಪೀಸು. ಆಮೇಲೆ ಇಲ್ಲಿ ಡೋರಿ ಥ್ರೆಡ್ ಬೀಡ್ಸ್ ಬರುತ್ತಲ್ವ, ಕ್ಲಾತ್ ಬೀಡ್ಸ್, ಇದಕ್ಕೂ ಕೂಡ ನಾನು ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀನಿ. ನೆಕ್ಸ್ಟು ಸಾಯಂಕಾಲ ನಮ್ಮ ಅಣ್ಣನ ಮಗಳ ಬರ್ತ್ಡೇ ಇತ್ತು, ಚಿನ್ಮಯಿ ಬರ್ತ್ಡೇ. ಹೋಟೆಲ್ ಹೆಸರು ಸವಿ ಸಾಗರ್ ಅಂತ, ರುಕ್ಮಿಣಿ ನಗರದಲ್ಲಿರುವಂಥದ್ದು, ನಿಯರ್ 8ನೇ ಮೈಲಿ. ಚೆನ್ನಾಗಿದೆ ಹೋಟೆಲು, ಅಂದರೆ ಸೆಲ್ಫ್ ಸರ್ವಿಸ್ಸು. ಇದು ಮೆನು ಕಾರ್ಡ್ ನೋಡಿ, ಒಂದಷ್ಟು ಐಟಮ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ನಮ್ಮ ತಂಗಿ ಮಗಳು, ಆಮೇಲೆ ನಮ್ಮ ಅಣ್ಣನ ಮಗಳು ಚಿನ್ಮಯಿ, ಆ ಕಡೆ ನಾನು ಕೂತ್ಕೊಂಡಿದ್ದೀನಿ. ಈ ಕಡೆ ನಮ್ಮ ತಂಗಿ ಮನೆಯವರಿದ್ದಾರೆ, ನಮ್ಮ ತಂಗಿ ಇದ್ದಾರೆ ಮಧ್ಯದಲ್ಲಿ, ಆಮೇಲೆ ಕಡೆ ನಮ್ಮ ಅತ್ತಿಗೆ ಇದ್ದಾರೆ. ಮೊದಲಿಗೆ ಗೋಬಿ ಆರ್ಡ್ರ್ ಮಾಡಿದ್ರು ನಮ್ಮ ಅಣ್ಣ, ಗೋಬಿ ತಂದು ಕೊಡ್ತಾ ಇದ್ದಾರೆ ನೋಡಿ. ಸೆಲ್ಫ್ ಸರ್ವಿಸ್ ಇರೋದ್ರಿಂದ ಅವ್ರ ಅಣ್ಣನೇ ತಂದು ಕೊಡ್ತಾ ಇದ್ದಾರೆ. ಆಮೇಲೆ 8 ಜನ ಇದ್ದೀವಿ ನಾವು ಅಂತ ಹೇಳಿದಾಗ ಟೇಬಲ್ ಜೋಡಿಸ್ಕೊಟ್ರು. ನಮ್ಮ ಅಣ್ಣನ ಮಗ ನೋಡಿ ನಮ್ಮ ತಂಗಿ ಮನೆಯವ್ರಿಗೆ ಸ್ಪೂನ್ ಕೊಡ್ತಾ ಇದ್ದಾನೆ. ಅವನಿಗಂತೂ ಫುಲ್ಲು ಖುಷಿ. ಗೋಬಿ ಅಂದರೆ ತುಂಬ ಇಷ್ಟ ಅವನಿಗೆ, ಅವನ ಫೇವ್ರೇಟ್. ಅದಕ್ಕೋಸ್ಕರ ಮೊದಲಿಗೆ ಗೋಬಿ ತೊಗೊಂಡು, ನೆಕ್ಸ್ಟ್ ಅವಳ ಫೇವ್ರೇಟ್ ಬಂದು, ನಮ್ಮ ಅಣ್ಣನ ಮಗಳು ಫೇವ್ರೇಟ್ ಬಂದು ಐಸ್ ಕ್ರೀಮ್. ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ ನೋಡಿ. ನೆಕ್ಸ್ಟ್ ಇವಾಗ ಕೇಕ್ ಕಟ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಅಣ್ಣ, ನಮ್ಮ ತಂಗಿ ಮನೆಯವರು, ನಮ್ಮ ಚಿನ್ಮಯಿ, 3 ಜನ ಸೇರಿಕೊಂಡು. ನಮ್ಮ ತಂಗಿ ಮಗಳು ವಿಡಿಯೋ ಮಾಡ್ತಾ ಇದ್ದಾಳೆ.
ಇಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಚಿರು ಗೋಬಿ ತಿನ್ನೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾನೆ. ನೆಕ್ಸ್ಟ್ ಇವಾಗ ಕೇಕ್ ಕೂಡ ಮನೆಯಿಂದನೇ ತೊಗೊಂಡು ಬಂದಿದ್ರು ನಮ್ಮಣ್ಣ. ಅಂದರೆ ಮನೆ ಹತ್ರ ಇರುವಂಥ ಬೇಕರಿಲಿ ತೊಗೊಂಡು ಹೋಗಿದ್ವಿ. ಯಾಕಂದರೆ ಕೆಲವೊಂದು ಸಲ ಸಿಗುತ್ತೆ, ಕೆಲವೊಂದು ಸಲ ಸಿಗಲ್ಲ ಅಕ್ಕಪಕ್ಕ ಅಂದ್ಕೊಂಡು ಮನೆಯಿಂದನೇ ತೊಗೊಂಡು ಬಂದಿದ್ವಿ. ಕೇಕ್ ಕಟ್ಟಿಂಗ್ ಕೂಡ ಆಯಿತು. ಇವಾಗ ಊಟ ಆರ್ಡ್ರ್ ಮಾಡಿದ್ವಲ್ವ, ಬಂತು. ಏನು ಆರ್ಡ್ರ್ ಮಾಡಿದ್ವಿ ಅಂತಂದರೆ ಪನೀರ್ ಬಟರ್ ಮಸಾಲ, ಆಮೇಲೆ ಇನ್ನೊಂದು ಕಡಾಯಿ ಪನ್ನೀರ್, ಆಮೇಲೆ ರೋಟಿ, ಇದನ್ನು ಆರ್ಡ್ರ್ ಮಾಡಿದ್ವಿ. ಇದಾದಮೇಲೆ ನೆಕ್ಸ್ಟ್ ರೈಸ್ ಐಟಮ್ ಬಂದು ವೆಜ್ ಫ್ರೈಡ್ ರೈಸ್ ಮತ್ತು ಪಲಾವ್, ಇಷ್ಟು ಆರ್ಡ್ರ್ ಮಾಡಿದ್ವಿ. ಚೆನ್ನಾಗಿತ್ತು, ಒಂಥರ ಮೈಲ್ಡಾಗಿತ್ತು. ಹೆವಿ ಮಸಾಲೆ ಅನ್ನೋ ಥರ ಇರಲಿಲ್ಲ, ಹೆವಿ ಸ್ಪೈಸಿ ಅನ್ನೋ ಥರ ಕೂಡ ಇರಲಿಲ್ಲ. ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟಾಗಿ. ಮಕ್ಕಳ ಖುಷಿಗೋಸ್ಕರ ಬರ್ತ್ಡೇ ಮನೇಲೇ ಮಾಡ್ತಾಯಿದ್ವಿ. ಈ ಸಲ ಹೊರಗಡೆ ಹೋಗಿ ಬಂದ್ವಿ. ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಅವಳಿಗಂತೂ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ಐಸ್ ಕ್ರೀಮ್ ಬೇಕಂತೆ, ಊಟ ಮಾಡ್ತಾಯಿಲ್ಲ ನೋಡಿ, ಕೂತ್ಕೊಂಡಿದ್ದಾಳೆ. ಊಟ ಅಂದರೆ ಅಷ್ಟಕ್ಕಷ್ಟೇ ಅವಳಿಗೆ. ಯಾವಾಗಲೂ ಚಿಕ್ಕವಳಿದ್ದಾಗಲಿಂದಲೂ ಅಷ್ಟೇ, ತಿಂಡಿ ಐಟಮ್ ಅಂದರೆ ಇಷ್ಟಪಡ್ತಾಳೆ. ಈಗ ನಾನು ಕೂಡ ಊಟ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ರೈಸ್ ಐಟಮ್ ಬಂತು. ರೈಸ್ ಐಟಮ್ ನೋಡಿ ಈ ಥರ ಇದೆ. ಬರೀ ಈರುಳ್ಳಿ ಹಾಕ್ಬಿಟ್ಟಿದ್ರು ಜಾಸ್ತಿ. ಟೇಸ್ಟ್ ಅಂತೂ ಅಷ್ಟಕ್ಕಷ್ಟೇ, ಅಷ್ಟೊಂದು ಚೆನ್ನಾಗಿದೆ ಅಂತ ಅನ್ನೋಂಗಿಲ್ಲ, ಅಷ್ಟಕ್ಕಷ್ಟೇ ಇತ್ತು. ನೆಕ್ಸ್ಟು ಐಸ್ ಕ್ರೀಮ್ ತೊಗೊಂಡ್ರು ಮಕ್ಕಳು. ಐಸ್ ಕ್ರೀಮ್ ಅಂತ ಇದ್ಲು, ಅವಳು ತಿಂದಿದ್ದೆ ಒಂದು 4 ಸ್ಪೂನ್ ಅಷ್ಟೇ. ಆಮೇಲೆ 3 ಜನ ಸೇರ್ ಮಾಡಿಕೊಂಡು ಐಸ್ ಕ್ರೀಮ್ ತಿಂತಾಯಿದ್ದಾರೆ ಒಂದೇ ಐಸ್ ಕ್ರೀಮಲ್ಲಿ. ಹೀಗಿತ್ತು ಇವತ್ತಿನ ದಿನ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟು ಎಲ್ರದ್ದು ಊಟ ಆದ ಕೂಡಲೇ ನಮ್ಮ ಅಣ್ಣ ಅವರು ಬೀಡ ತೊಗೊಂಬಂದರು. ಬೀಡ ತಿಂದುಬಿಟ್ಟು ಅಲ್ಲಿಂದ ಹೊರಟ್ವಿ. ನಮ್ಮ ತಂಗಿ ನಾನು ಬಸ್ಸಲ್ಲಿ ಬಂದ್ವಿ. ಅಂದರೆ ನಾನು ಒಬ್ಬಳೇ ಹೋಗಿದ್ದೆ, 2 ವೀಲರಲ್ಲಿ ಹೋಗಿರಲಿಲ್ಲ, ಬಸ್ಸಲ್ಲಿ ಹೋಗಿದ್ದೆ. ಒಬ್ಬಳೇ ಆಗ್ತೀನಿ ಅಂತ ತಂಗಿ ನನ್ನ ಜೊತೆಗೆ ಬಂದರು. ಹೀಗಿತ್ತು ನೋಡಿ ಫ್ರೆಂಡ್ಸ್ ಇವತ್ತಿನ ದಿನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.